2 ಸೀಟ್ ನಮ್ಗೆ ಸಿಕ್ಕಿರ್ಬೋದು, ಆದರೆ ರಾಜ್ಯದಲ್ಲಿ 136 ಸೀಟ್ ಇದೆ. ಒಂದು ಹೇಳಿಕೆ ನಾನು ಬಯಸ್ತೇನೆ, ನಾವು ಕೊಟ್ಟಂತ ಶಕ್ತಿ, ನಾವು ಮಾಡೋಂಥ ಆಲೋಚನೆ, ಡಿ ಕೆ ಶಿವಕುಮಾರ್ ತಯಾರಿಯನ್ನಂತೂ ಮಾಡ್ಕೊಂಡಿದ್ದಾರೆ. ಆದರೆ 2026ಕ್ಕೋ 2028ಕ್ಕೋ ಗೊತ್ತಿಲ್ಲ. ಪಕ್ಕಾ ತಯಾರಿನಂತೂ ಮಾಡ್ಕೊಂಡಿದ್ದಾರೆ. ಸೈಲೆಂಟ್ ಆಗಿ ಬಿಜೆಪಿಯ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾರೆ. ಬಿಜೆಪಿಯ ಕೆಲವು ಶಾಸಕರನ್ನ ಗಮನದಲ್ಲಿಟ್ಕೊಂಡು ಅವರನ್ನ ಬಾಂಬೆಯಲ್ಲಿ ಭೇಟಿಯಾಗಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಕೂಡ ಕೆಲವೊಂದು ಒಳ್ಳೆಯ ಮೀಟಿಂಗ್ಸ್ಗಳನ್ನು ಡಿ ಕೆ ಶಿವಕುಮಾರ್ ಕೂಡ ವಿಧಾನಸಭಾ ಅಧಿವೇಶನದ ಸಮಯದಲ್ಲೇ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ, ಅದರಲ್ಲೂ ಹಾಸನದ ಶಾಸಕರನ್ನ ಕೆಲವರನ್ನ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇದು ಯಾವ ಕಾರಣಕ್ಕೆ? ಯಾರು ಶಾಸಕರು? ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ? ಒಂದಷ್ಟಂತೂ ಗಮನಕ್ಕೆ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಎಮರ್ಜೆನ್ಸಿ ಅಂದರೆ ಅವರು ಟ್ರಬಲ್ ಶೂಟ್ರು. ಹೇಳಿ ಕೇಳಿ, ಯಾವಾಗ ಸಂದರ್ಭ ಬರುತ್ತೋ ಗೊತ್ತಿಲ್ಲ, ಆದರೆ ನಾನು ರೆಡಿ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅಥವಾ ಏನಾದರೂ ಪರಿಸ್ಥಿತಿ ಉಲ್ಟಾ ಪಲ್ಟಾ ಆದರೆ, ತಾನು ರೆಬೆಲ್ ಆಗುವಂಥ ಪರಿಸ್ಥಿತಿ ಬಂದರೆ ಆಗ ಬಿ ಜೆ ಪಿಯವ್ರನ್ನ ವಿಶ್ವಾಸಕ್ಕೆ ತಗೋಬೇಕಾದ್ರೆ ಒಂದಷ್ಟು ಶಾಸಕರು ನನ್ನ ಪರ ನಿಂತ್ಕೋಬೇಕು, ನನ್ನ ಪರ ದನಿ ಎತ್ತಬೇಕು, ಮತ್ತೊಂದಷ್ಟು ಶಾಸಕರು ತನ್ನ ವಿರುದ್ಧ ಯಾರು ಇರಬಾರ್ದು ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ. ಆದರೆ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರನ್ನ ಬಹಳಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೊಸ ಶಾಸಕರನ್ನ, ಬಿ ಜೆ ಪಿ ಶಾಸಕರನ್ನ, ಮೊದಲ ಬಾರಿ ಶಾಸಕರಾದವರನ್ನ, ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ತಮ್ಮ ಕಾಂಗ್ರೆಸ್ನ ತಾವು ಗೆಲ್ಲಿಸ್ಕೊಂಡು ಬಂದ ತಮ್ಮ ಸರ್ಕಾರನ ಅಧಿಕಾರಕ್ಕೆ ತರೋ ಕಾರಣ ಆದಂಥ ಶಾಸಕರಿಗೆ ಅನುದಾನವನ್ನು ಕೊಟ್ಟಿರಬಹುದು. ಅದೆಲ್ಲ ಒಂದು ಕಡೆ ಇದ್ದರೆ, ಬಿ ಜೆ ಪಿಯ ಶಾಸಕರಿಗೆ ಅನುದಾನವನ್ನು ಕೊಟ್ಟಿದ್ಯಾಕೆ? ಅಂದರೆ ಎಲ್ರಿಗೂ ಕೊಟ್ಟಿಲ್ಲ. ಬಿ ಜೆ ಪಿಯ ಎಲ್ಲ ಶಾಸಕರಿಗೂ ಕೇಳಿದವರಿಗೆಲ್ಲ ಕೇಳಿದಷ್ಟು ಅನುದಾನ ಅಂತಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಕಾಳಜಿ ತಗೊಂಡು ಬೇಲೂರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚಿನದ್ದು ಅಂದರೆ ಒಳ್ಳೆ ಒಂದು ಮಟ್ಟಿಗೆ ಕೆಲಸಗಳನ್ನ ಮಾಡೋದಕ್ಕೆ ಏನು ಬೇಕು ಅನುದಾನವನ್ನು ಕೊಡಿಸಿದ್ದಾರೆ ಅನ್ನೋದು. ಯಾಕೆ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವ್ರನ್ನ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ? ಇಲ್ಲಿ ಡಿ ಕೆ ಶಿವಕುಮಾರ್ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಗೆ ಬಂದು ಅಥವಾ ತಾನು ರೆಬೆಲ್ ಆಗಿ ಒಂದಷ್ಟು ಶಾಸಕರನ್ನು ಕರ್ಕೊಂಡು ಬಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಏನಿದೆ ಅದರ ಜೊತೆ ಸೇರ್ಕೊಂಡು ಸರ್ಕಾರ ರಚನೆಗೆ ಮುಂದಾಗ್ತಾರೆ ಅನ್ನೋದು ಅದೊಂಥರ ಹೈಪೋಥೆಟಿಕಲಿ, ಅಂದರೆ ಅಷ್ಟು ನಿರೀಕ್ಷೆ ಮಾಡೋಕ್ಕೆ ಆಗದೆ ಇರೋವಂಥದ್ದು. ಆದರೆ 2028ರ ವೇಳೆಗೆ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಈ ಮೈತ್ರಿಯಲ್ಲಿ ಒಂದಷ್ಟು ಶಾಸಕರಿಗೆ ಅಸಮಾಧಾನ ಇದ್ದೇ ಬರುತ್ತೆ. ಅಂದರೆ ಟಿಕೆಟ್ ಹಂಚಿಕೆ ವೇಳೆ ಒಂದಷ್ಟು ಸಮಸ್ಯೆಗಳು ಬರ್ತವೆ. ಏನು ಅಂತ ಹೇಳಿದರೆ, ಭಾಳ ಕಾಮನ್ ಆಗಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಸ್ಟ್ರಾಂಗ್ ಇರೋ ಕೆಲವು, ಈಗ ಬೇಲೂರು, ಸಕಲೇಶ್ಪುರ ಇಲ್ಲೆಲ್ಲ ಬಿ ಜೆ ಪಿ ಗೆದ್ದಿದೆ ಈ ಬಾರಿ. ಆದರೆ ಹಿಂದೆ ಇದೇ ಬೇಲೂರಲ್ಲಿ ಜೆ ಡಿ ಎಸ್ನ ಲಿಂಗೇಶ್ ಇದ್ರು ಶಾಸಕರಾಗಿ. ಅಲ್ಲಿ ಈ ಬಾರಿ ಎಚ್ ಕೆ ಸುರೇಶ್ ಗೆದ್ದಿದ್ದಾರೆ ಬಿ ಜೆ ಪಿಯಿಂದ. ಹೇಗೆ ಸಕಲೇಶ್ಪುರ ಕೂಡ ಬೇಲೂರು ಪಕ್ಕದಲ್ಲೇ ಇರುವಂಥದ್ದು, ಆಲೂರು ಸಕಲೇಶ್ಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಸಿಮೆಂಟ್ ಮಂಜು ಗೆದ್ದಿದ್ದಾರೆ. ಮೊದಲ ಬಾರಿಗೆ ಬಿ ಜೆ ಪಿಯ ಶಾಸಕರು ಬಹಳ ಒಂದು 3 ಅವಧಿಗೆ ಎಚ್ ಕೆ ಕುಮಾರಸ್ವಾಮಿ ಅವರೇ ಶಾಸಕರಾಗಿದ್ದರು. ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಆಗಿದ್ದರು ಅವರು, ಎಸ್ ಸಿ ಮೀಸಲು ಕ್ಷೇತ್ರ. ಅಲ್ಲಿ ಸಿಮೆಂಟ್ ಮಂಜು ಗೆದ್ದಿದ್ದಾರೆ. ಸಿಮೆಂಟ್ ಮಂಜು ಅಂದರೆ ನಿಕಟಪೂರ್ವ ಅಂದರೆ ಎಚ್ ಕೆ ಕುಮಾರಸ್ವಾಮಿ ಇದ್ದರು. ಜೆ ಡಿ ಎಸ್ ಏನಾದರೂ ಸಕಲೇಶ್ಪುರ, ಬೇಲೂರು ಅಂತ ಕ್ಷೇತ್ರಗಳಲ್ಲಿ ತನಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದ್ರೆ, ಯಾಕೆಂದರೆ ಹಿಂದಿನ ಶಾಸಕರು ಲಿಂಗೇಶ್ ಇದ್ದರು ಬೇಲೂರಲ್ಲಿ, ಅವರು ಜೆ ಡಿ ಎಸ್ನವರು. ಇನ್ನೊಂದು ಕಡೆ ಸಕಲೇಶ್ಪುರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ಇದ್ದರು, ಅವರು ಜೆ ಡಿ ಎಸ್. ಈಗ ಅಲ್ಲಿ ಬಿ ಜೆ ಪಿ ಶಾಸಕರು ಬಂದಿದ್ದಾರೆ. ಈ ಶಾಸಕರುಗಳಿದಾರಲ್ಲ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಟಿಕೆಟ್ ಸಿಗಲಿಲ್ಲ, ಒಂದು ವೇಳೆ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿತು ಬೇಲೂರು ಟಿಕೆಟನ್ನು, ಸಕಲೇಶ್ಪುರ ಟಿಕೆಟನ್ನು, ಹಾಸನದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿರೋದ್ರಿಂದ ಕೆಲವು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡೋಣ, ಅವ್ರು ನಮಗೆ ಬೇರೆ ಕ್ಷೇತ್ರಗಳನ್ನು ಬಿಟ್ಟು ಕೊಡ್ತಾರೆ ಅಂತ ನಿರ್ಧಾರ ಮಾಡಿದಾಗ, ಇನ್ ಕೇಸ್ ಎಚ್ ಕೆ ಸುರೇಶ್ ಏನಾದರೂ ರೆಬೆಲ್ ಆದರೆ ಅವರು ಕಾಂಗ್ರೆಸ್ಗೆ ಬರಲಿ, ಅಲ್ಲಿ ಗೆದ್ದಿರುವಂಥ ಶಾಸಕರು ಅಲ್ಲಿ ಹಿಡಿತಾ ಇರುತ್ತೆ. ಸೊ ಕಾಂಗ್ರೆಸ್ಗೆ ಬಂದರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಶಕ್ತಿ ಹೆಚ್ಚಾಗುತ್ತೆ.
ಯಾವ ಹಾಸನದಲ್ಲಿ ಈಗ ನಿಧಾನಕ್ಕೆ ಡಿ ಕೆ ಶಿವಕುಮಾರ್ ತನ್ನ ಹಿಡಿತವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಈ ಹಾಸನ ಭಾಗದಲ್ಲಿ JDS ಏನಿತ್ತೋ JDSನ ನಂತರ ಈಗ BJP ಅಲ್ಲಿ ನಿಧಾನಕ್ಕೆ ನೆಲೆಯೂರ್ತಾ ಇದೆ. ಸಕಲೇಶ್ಪುರದಲ್ಲಿ ಹಿಂದೆ BB ಶಿವಪ್ಪನವರಿದ್ದಾಗ ಅದು BJP ಕ್ಷೇತ್ರ ಆಗಿತ್ತು. ಅದಾದ ನಂತರ H ವಿಶ್ವನಾಥ್ ಅವರು JDS ಇಂದ ಗೆದ್ರು. ಆಮೇಲೆ SC ಮೀಸಲು ಕ್ಷೇತ್ರ ಆದಮೇಲೆ ನಿರಂತರವಾಗಿ 3 ಬಾರಿ HK ಕುಮಾರಸ್ವಾಮಿ ಗೆದ್ರು. ಆ ರೀತಿಯಲ್ಲಿ JDSನ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ 2028ಕ್ಕೆ ಪ್ಲಾನ್ ಹಾಕ್ಕೊಂಡಿದ್ದಾರಾ? ಸೊ ಇದು ಒಂದು ಕಡೆ ಸ್ಪಷ್ಟವಾಗಿ ಸ್ಪಷ್ಟ ಅಂತ ಅನ್ನಿಸ್ತಾ ಇದ್ರು. ಇಮಿಡಿಯೇಟ್ ಎಫೆಕ್ಟ್ ಏನಾಗ್ಬೋದು? ಈಗ ಏನು ಹೊಸ ವರ್ಷ ಸಂಕ್ರಾಂತಿ ವೇಳೆಗೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ, ಡಿ ಕೆ ಶಿವಕುಮಾರ್ ಏನಾದರೂ ರೆಬೆಲ್ ಆಗ್ತಾರೆ ಅಂದರೆ ಆಗ BJP ಅವರನ್ನ ವೆಲ್ಕಮ್ ಮಾಡಬೇಕಲ್ವಾ? ಸೊ BJP ವೆಲ್ಕಮ್ ಮಾಡೋದಕ್ಕೆ BJP ಒಳಗೂ ಕೂಡ ಒಂದಷ್ಟು ಶಾಸಕರನ್ನ ತಾನು ವಿಶ್ವಾಸಕ್ಕೆ ತಗೊಂಡ್ರೆ ಆಗ ವಿರೋಧ ಕಡಿಮೆ ಆಗುತ್ತೆ. ಈ ಥರ ಹೈಪೋಥೆಟಿಕಲಿ ಏನಾದರೂ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿರ್ಬೋದಾ ಗೊತ್ತಿಲ್ಲ. ಇಲ್ಲ ಅಂದರೆ ಯಾಕೆ ಮುಂಬೈನಲ್ಲಿ HK ಸುರೇಶ್ ಅವರನ್ನು ಭೇಟಿಯಾದರು, ಅಥವಾ ಇನ್ನೊಂದಷ್ಟು ಶಾಸಕರನ್ನ BJP ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಡಿ ಕೆ ಶಿವಕುಮಾರ್ ಯೋಚಿಸ್ತಾ ಇದ್ದಾರೆ. ಇದರ ಹಿಂದೆ DK ಏನೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದು 2028ಕ್ಕೆ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲ 2026ಕ್ಕೆ ಆಗುತ್ತೋ ಗೊತ್ತಿಲ್ಲ. ಆದರೆ ಕೆಲವು ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಅವರ ಕ್ಷೇತ್ರಗಳಲ್ಲಿ ಏನೇನು ಯೋಜನೆಗಳಾಗಬೇಕು ಅದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಸರ್ಕಾರದಿಂದ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅವರನ್ನು ತನ್ನತ್ತ ಸೆಳ್ಕೊಳ್ಳುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅಂತ ಅನ್ನೋದು ನಿಧಾನಕ್ಕೆ ಗೊತ್ತಾಗ್ತಾ ಇದೆ. ಹಾಗಂತ DK ಏನು ಸಂಪೂರ್ಣ BJP ಏನು ಶಾಸಕರನ್ನು ಸೆಳ್ಕೋಬೇಕು ಹಾಗೇನೂ ಇಲ್ಲ. ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು 86 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಿಂತ ಮೊದಲು, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಉಪಚುನಾವಣೆಗಿಂತ ಮೊದಲು 86 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನು ಸೋತಿತ್ತೋ ಅಷ್ಟೂ ಕ್ಷೇತ್ರಗಳಲ್ಲಿ ಸೋತಂತಹ ಅಭ್ಯರ್ಥಿಗಳನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿ ಆ ಕ್ಷೇತ್ರಕ್ಕೆ ತಳಮಟ್ಟದಲ್ಲಿ ಕಾಂಗ್ರೆಸ್ ಏನೇನನ್ನು ಕೊಟ್ಟರೆ ಅವರ ಹಿಡಿತದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಸಿದ್ರೆ ಮುಂದೆ ಅವರು ಶಾಸಕರಾಗೋದಕ್ಕೆ, ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನನ್ನು ಕೊಟ್ಟು ಅವರಿಂದ ಕೆಲಸಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಹಾಗಾಗಿ DK 2026ಕ್ಕೋ ಸಿಗಲಿಲ್ಲ ಅಂದರೆ 2028ಕ್ಕೋ ನಾನು CM ಸ್ಥಾನ ಏರೋದು ಪಕ್ಕ ಅಂತ ಇದ್ದಾರೆ. ಆದರೆ ಅದೃಷ್ಟ ಯಾವಾಗ ಕೂಡು ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಸೀಕ್ರೆಟ್ ವಿಚಾರಗಳಲ್ಲಿ DK ಒಂದಷ್ಟು ಡೀಲ್ಗಳನ್ನು ಮಾಡಿದ್ದಾರೆ ಅನ್ನೋದು, ಅಂದರೆ ಡೀಲ್ ಅಂದರೆ ಶಾಸಕರ ಜೊತೆಗೆ ಒಂದಷ್ಟು ಸೀಕ್ರೆಟ್ ಮೀಟಿಂಗ್ಸನ್ನು ಮಾಡಿದ್ದಾರೆ. ಇದು ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಈ ರೀತಿಯ ಮಾಹಿತಿ ಅಂತೂ ಸದ್ಯಕ್ಕಿದೆ. ನೋಡೋಣ ಮತ್ತಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಗಳ ಬಗ್ಗೆ ಆಗ್ತಾನೆ ಇರುತ್ತೆ. ನಾವು ನಿಮಗೆ ಆ ಮಾಹಿತಿನ ಕೊಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.